ಫೌಂಡೇಶನ್ ಸ್ಟ್ರಾಂಗ್ ಆಗಿ ಬಿದ್ದಿದೆಯಾ ಸರ್? ಭಾರಿ ಸ್ಟ್ರಾಂಗ್ ಇದ್ದಾರೆ. ಸುಮಾರು 21 ಮಹಡಿವರೆಗೆ ಏನೂ ಆಗೋದಿಲ್ಲ ಸರ್. ಈಗ ಇನ್ನು 5-6 ದಿವಸದಲ್ಲಿ ಏನಾದ್ರು ಒಂದು ನಿರ್ಧಾರ ಆಗಲೇಬೇಕು. ವಿಜೇಂದ್ರ ಅವರು ಬದಲಾವಣೆನೂ ಇಲ್ವಾ ಅನ್ನುವಂಥದ್ದು ನೀವೀಗ ಹೇಳ್ತೀರಿ. ನಾವೆಲ್ಲ ವಾದ ಮಂಡನೆ ಮುಗಿದಾಗಿದೆ. ಇಲ್ಲ, ಏನೋ ಆರ್ಗ್ಯುಮೆಂಟ್ ಪ್ರಾರಂಭ ಇದೆ, ಇನ್ನೂ ಆರ್ಗ್ಯುಮೆಂಟ್ ಇದೆ. ಯಾರ ಹತ್ರ ಮಾಡ್ತೀವಿ? ಎಲ್ಲಿ ಯಾವ ಮುಖಾಂತರ ನಾವು ಸಂದೇಶ ಕೊಡಬೇಕು ಎಲ್ಲ ಕೊಡ್ತಾ ಇದ್ದೀವಿ. ಈಗ ತಮ್ಮ ಸ್ಟ್ಯಾಂಡ್ ಅದೇ ರೀತಿ ಇದೆ, ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಮೊದಲೇ ಹೇಳಿದರೆ ಅದನ್ನ ನಾವು ನೋಡ್ರಿ, ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಿರ್ಣಯವನ್ನು ಸೂಕ್ತ ವ್ಯಕ್ತಿಗೆ ಮಾಡ್ರಿ ಅನ್ನೋದು ನಮ್ಮ ಒಂದು ಸ್ಟ್ಯಾಂಡ್ ಇದೆ. ಅದರಲ್ಲೇನೂ ಬದಲಾವಣೆ ಇಲ್ಲ. ನಾವು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದು ಭಾಳ ಅವಶ್ಯ ಇದೆ. ಇವತ್ತು ಪಕ್ಷ ಉಳಿಬೇಕಲ್ಲ. ಪಕ್ಷ ಉಳಿದ್ರೆ ಮುಂದಿನ ವಿಧಾನಸಭೆ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ. ಮುಂದಿನ ಈ ಸರ್ಕಾರ ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಇವತ್ತು ಅವರು ಇಲ್ಲಿ ಅನೇಕ ನಾಯಕರು ಕಾಂಗ್ರೆಸ್ನೂ ಬಂದಾರೆ. ಅವರು ಇವರು ಮುಖ್ಯಮಂತ್ರಿ ಆಗಬೇಕು, ಇವರು ಆಗಬಾರ್ದು ಅಂತೇಳಿ ಅವ್ರದ್ದು ಹೋರಾಟ ನಡೆದಿದೆ. ದಿಢೀರ್ನೇ ಸರ್ಕಾರ ಪತನ ಆದರೆ ಅವಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಬರಬೇಕಲ್ಲ ಸರ್. ಈಗ ನೀವೇನಾದರೂ ಇವತ್ತೇನಾದರೂ ಅಪಾಯಿಂಟ್ಮೆಂಟ್ ಏನು ಕೇಳಿದ್ದೀರಾ? ಏನಾದರೂ ನಾವು ಯಾರನ್ನೂ ಕೇಳಿಲ್ಲ ರೀ. ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ. ಅಲ್ಲಿ 1 ಗಂಟೆ 2 ಗಂಟೆ ಇರ್ತೀವಿ. ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದರೆ ಚರ್ಚೆ ಮಾಡ್ತೀವಿ, ಮತ್ತು ನೇರವಾಗಿ ಏರ್ಪೋರ್ಟಿಗೆ ಹೋಗ್ತೀವಿ. ಸರ್, ಒಂದು ವೇಳೆ ವಿಜೇಂದ್ರ ಅವ್ರನ್ನೇ ಬಿಜೆಪಿ ಅಂತಂದರೆ ನಿಮ್ಮ ನಿಲುವೇನಾಗಿರುತ್ತೆ ಸರ್? ಅವಾಗ ನಾವು ಹೇಳ್ತೀವಿ. ಈಗ ಒಮ್ಮೆ ಎಲ್ಲನೂ ಮುಂದಿಂದೆಲ್ಲ ಭವಿಷ್ಯ ಕಾನ್ಫಿಡೆಂಟ್ ಆಗಿದ್ದಾರೆ ವಿಜೇಂದ್ರ ಅವರು. ನಾವು ನೋಡ್ರಿ, ಈಗ ಏನು ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ. ನಮ್ಮದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿರ್ಣಯ ತೊಗೋತದ, ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟೇ ಕಾನ್ಫಿಡೆಂಟ್ ಇದ್ದೀವಿ. ನಾವು ಅಷ್ಟೇನು ಭಯಭೀತರಾಗಿಲ್ಲ. ಏನಪ್ಪ ಅಂಥೇಳಿ ನಾವು ಕಾನ್ಫಿಡೆಂಟ್ ಇದ್ದೀವಿ.